ಜಸ್ಟ್ ಇವಾಗ ನಾನು ಇದ್ರೆ ನೆಮ್ಮದಿ ಆಗಿರಬೇಕು ಅನ್ನೋಂಥ ಒಂದು ಸಾಂಗ್ನ ನೋಡಿದೆ, ಡಿ ಬಾಸ್ ಅವರ ಸಾಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಲಿರಿಕ್ಸ್ ಆಗಿರ್ಬೋದು, BGM ಆಗಿರ್ಬೋದು ಆ್ಯಂಡ್ ಲೈನ್ಸ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಸೊ ಏನು ಎಕ್ಸ್ಪೆಕ್ಟೇಷನ್ ಇತ್ತಲ್ಲ ಆ ಒಂದು ಎಕ್ಸ್ಪೆಕ್ಟೇಷನ್ ಮೀರಿ ಒಂದು ಸಾಂಗ್ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಈ ಟೈಮಲ್ಲಿ ನಾವು ಡಿ ಬಾಸಿಗೆ ಸಪೋರ್ಟ್ ಮಾಡಬೇಕು, ಈ ಸಾಂಗಿಗೆ ಸಪೋರ್ಟ್ ಮಾಡಬೇಕು, ಡೆವಿಲ್ ಮೂವಿಗೆ ಸಪೋರ್ಟ್ ಮಾಡಬೇಕು. ಯಾರು ಇನ್ನೂ ಇದ್ರೆ ನೆಮ್ಮದಿ ಆಗಿರಬೇಕು ಸಾಂಗ್ ನೋಡಿದ್ವು ಒಂದ್ಸಲಿ ಹೋಗಿ ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ನೋಡಿದ್ರೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಲೋ ಹೇಳ್ ಮಗ. ಏನಿಲ್ಲ ಕಣ, ಒಂದ್ ಹುಡುಗಿ ನಿಂತಿತ್ತು ನೋಡ್ತಾ ಇದ್ದೆ. ಗುಬ್ಬಿ ನೋಡಿದ್ರೆ ಏನ್ ಪ್ರಾಬ್ಲಮ್ ನಿನ್ಗೆ? ಮೆಣಸಿಕಾಯಿ ಆದ್ರೂ ಪರವಾಗಿಲ್ಲ ನನ್ಗೆ. ಓಹೋ ಮಹಾದೇವ್ರು, ಟ್ರೋಲ್ ಮಾಡೋಣ. ನೀನ್ ಏನಣ್ಣ, ನೀನ್ ಟ್ರೋಲ್ ಮಾಡಿಲ್ಲ ಬರೋಣ ಕಣ, ಟ್ರೋಲ್ ಮಾಡೋಣ. ಎಮ್ಮೆಗೆ ಈ ಸಂಕಟ ಆದ್ರೆ ಫೋಣಿಗೆ ಕೇಳ ಸಂಕಟ ಅಂತೆ. ನಿನಗ್ ನಿದ್ದೆ ಬರಕ್ ನಾನೇ ಟ್ರೋಲ್ ಮಾಡ್ಬೇಕು? ಸುಮ್ನೆ ಯಾಕಣ ಇತ್ತೀಚೆಗೆ ಬಾರಿ ಸೈಲೆಂಟ್ ಆಗ್ಬಿಟ್ಟೆ. ಆ ಮಂಜಣ್ಣ, ದೀಪಕ್ ಗೌಡ, ಕಿಪಿ ಕೀರ್ತಿ, ನೀನು, ಕಾಫಿನಾಟ್ ಚಂದು, ಅವ್ನ್ ಬೈಕ್ ನಂದು, ಇವ್ರನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಲ್ವಾ? ಸ್ವಲ್ಪ ರೆಸ್ಟ್ ಬೇಕಲ್ವಾ ನಮ್ಗೆ? ಒಂದ್ಸ ಸೈಲೆಂಟ್ ಆಗ್ಬಾರ್ದು ಕಣ, ಓಡ್ತಾ ಇರ್ಬೇಕು, ನೀನ್ ಓಡಿಸ್ತಾ ಇರ್ಬೇಕು, ನಮ್ಮನ್ನ ಹಾಕೊಂಡ್ ರುಬ್ತಾ ಇರ್ಬೇಕು. ಹೊಸಾದ್ ಮಿಕ್ಸಿ ಆರ್ಡರ್ ಮಾಡಿದೀನಿ, ಇನ್ಮೇಲೆ ಹಾಕೊಂಡ್ ರುಬ್ಬದೆ. ಈಗ ಅದ್ ನಾನು ಈಗ ಹೇಳಲ್ಲ, ಮುಂದಿನ ದಿನಗಳಲ್ಲಿ ನಾನು ಮಾತಾಡ್ತೀನಿ. ಇಲ್ಲ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕು, ನಿಮ್ಮ ಹತ್ರ ಅಲ್ಲ. ಅದೆಲ್ಲ ಓಕೆ. ಮುಖ್ಯಮಂತ್ರಿಗಳನ್ನ ಕೂರ್ಸ್ಕೊಂಡ್ ಕೇಳ್ಬೇಕು. ನಾವು ಓಟ್ ಕೊಟ್ಟಿದೀವಿ, ನಮ್ ಸಮಸ್ಯೆ ನೀವು ಕೇಳಿ ಅಂತ. ನಮ್ಮಂತವ್ರು ಕೇಳಿದ್ರೆ, ನಾವೊಬ್ರು ಕೇಳಿದ್ರೆ 4 ಜನಕ್ಕೆ ಒಳ್ಳೇದಾಗುತ್ತೆ. ಅದ್ ನಿಮ್ಮ ಹತ್ರ ಹೇಳೋ ಸಮಸ್ಯೆ ಅಲ್ಲ. ಮುಂದಿನ ದಿನಗಳಲ್ಲಿ ಅದನ್ನ ನಾವೆಲ್ಲ ಸರಿ ಮಾಡ್ತೀವಿ, ಮಾತಾಡ್ತೀನಿ. ನೀವು ಸಮಸ್ಯೆ ಬಗೆಹರಿಸ್ಕೊಳಕ್ಕೆ ಸಿಎಂ ಹತ್ರ ಹೋಗಕ್ಕೂ ರೆಡಿ? ಎಲ್ಲ ಮೋದಿ ಹತ್ರನೂ ಹೋಗ್ತೀನಮ್ಮ. ಯಾಕೆ ಹೋಗ್ಬಾರ್ದು? ನಾನ್ ಪ್ರಜೆ ಅಲ್ವಾ? ನನ್ಗೆ ಹಕ್ಕಿಲ್ವಾ? ನಾನು ಇಲ್ಲಿ 4 ಜನ ಕೆಲಸ ಕೊಡ್ಬಾರ್ದ? ನನ್ನ ಸಮಸ್ಯೆ ನಾನೇ ಬಗೆಹರಿಸ್ಕೋಬೇಕು, ಯಾರು ಬರಲ್ಲ. ಯಾರ ಹತ್ರಕ್ಕೆ, ಪ್ರಧಾನ ಮಂತ್ರಿ ಹತ್ರಕ್ಕೆ ಹೋಗಿ ಕೇಳ್ಬೇಕಂದ್ರೆ ನಮಗೆ ನಾವೇ ಹೋಗ್ಬೇಕು. ಯಾರೋ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು. ಕೇಳಬೇಕಮ್ಮ. ಕೇಳಲಿಲ್ಲ ಅಂದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಅಲ್ಲಿ ಕೂತಿರೋರಿಗೆ ನಮ್ಮ ಸಮಸ್ಯೆ ಕೊಡ್ಬೇಕು. ರಿಪ್ಲೈ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಕೇಳಬೇಕು. ಅದೇ ಮನುಷ್ಯಂದು. ಯಾರು ಮಾಡ್ತಾ ಇಲ್ಲ ಇಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ಆಸ್ ಅ ಯಶ್ ಫ್ಯಾನ್ ಆಗಿ ವಿಚಾರ ಹೇಳೋದು ಬಹಳ ಬೇಜಾರಾಗ್ತಿದೆ. ಕೊತ್ತಲವಾಡಿ ಸಿನಿಮಾ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ, ರೀಸೆಂಟ್ ಆಗಿ ಕೊತ್ತಲವಾಡಿ ಸಿನಿಮಾ ಮಾಡಿದ್ರು ಪುಷ್ಪಾ ಮೇಡಮ್ ಅವ್ರ ನಿರ್ಮಾಪಕರು. ಇಂಟರ್ವ್ಯೂನಲ್ಲಿ ಮಾತಾಡಬೇಕಾದ್ರೆ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆದ್ರು ಕೊತ್ತಲವಾಡಿ ಸಿನಿಮಾ ಒಂದು ಪ್ರಮೋಷನ್ ಟೈಮಲ್ಲಿ. ಅದೇ ರೀತಿಯಾಗಿ ನಿನ್ನೆ ಒಂದು ಇಂಟರ್ವ್ಯೂನಲ್ಲಿ ದೀಪಿಕಾ ದಾಸ್ ನಿಮಗೆಲ್ಲ ಗೊತ್ತು, ಬಿಗ್ ಬಾಸ್ ಫೇಮಸ್ ದೀಪಿಕಾ ದಾಸ್, ನಾಗಿಣಿ ಸೀರಿಯಲ್ ಆಲ್ಮೋಸ್ಟ್ ಅವ್ರೆಲ್ಲರಿಗೂ ಗೊತ್ತು. ಬಿಗ್ ಬಾಸ್ ಅಂದ್ರೆ ಇಡೀ ಕರ್ನಾಟಕ ಪರಿಚಯ ಆಗಿರ್ತಾರೆ. ಇಂಟರ್ವ್ಯೂನಲ್ಲಿ ಒಂದು ಕ್ವಶನ್ ಬರುತ್ತೆ, ಕೊತ್ತಲವಾಡಿ ಸಿನಿಮಾಗೆ ದೀಪಿಕಾ ದಾಸ್ ಆಯ್ಕೆ ಆಗಿದ್ರು ಅಂತ ಹೇಳ್ತಾರೆ. ಇದೆಲ್ಲ ಸುಳ್ಳು. ಅವಳು ಯಾವ ಸೀಮೆ ಹೀರೋಯಿನ್ ಅಂತ ನಾನು ತಗೊಳ್ಳಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವ್ರಿಗೂ ನಮಗೂ ಏನೋ ಗೊತ್ತಿಲ್ಲ, ಆಗದೇ ಇಲ್ಲ ಅಂತ ಹೇಳ್ತಾರೆ. ಸೊ ಆಗದೇ ಇಲ್ಲ ಅಂತಂದ್ರೆ ಅವ್ರ ಬಗ್ಗೆ ಮಾತಾಡೋ ತಪ್ಪಲ್ವಾ? ಅವ್ರಿಗೂ ನಮಗೂ ಇವ್ರ ಸಂಬಂಧಿಕರೇ ಅಂತಲ್ಲ, ಸುಮಾರು ಸಂಬಂಧಿಕರಲ್ಲಿ ಅವ್ರಿಗೂ ನಮಗೂ ಆಗೋದಿಲ್ಲ ಅಂದ್ರೆ ಮಾತಾಡೋದನ್ನ ಬಿಡಲ್ಲ, ಹಿಂದೆ ಮಾತಾಡ್ತಾನೆ ಇರ್ತಾರೆ. ಅವ್ರಿಗೆ ಏನು ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಪುಷ್ಪಾ ಮೇಡಮ್ ಅವರು ಪ್ರೊಡಕ್ಷನ್ ಹೌಸ್ ಓಪನ್ ಮಾಡಿರೋದೇ ಹೊಸ ಟ್ಯಾಲೆಂಟ್ ಗಳನ್ನ ಗುರುತಿಸಿ ಅವ್ರನ್ನ ಅವಕಾಶ ಕೊಡೋದು ಅಂತ ಹೇಳ್ತಾರೆ. ಹಾಗಾಗಿ ಹೊಸ ಟ್ಯಾಲೆಂಟ್ ಗುರುತಿಸಿ ಅವಕಾಶ ಕೊಡೋರು ಬೇರೆ ಕಲಾವಿದರನ್ನ ಗುರುತಿಸೋದನ್ನ ಕಲಿಬೇಕು ಅಂತ ದೀಪಿಕಾ ದಾಸ್ ಅವರು ಪೋಸ್ಟ್ ಅನ್ನ ಮಾಡ್ತಾರೆ. ನಿಜವಾಗ್ಲೂ ದೀಪಿಕಾ ದಾಸ್ ಅವರು ಬಿಗ್ ಬಾಸ್ ಅಲ್ಲಿ ನೋಡಿದ್ವಿ, ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ವ್ಯಕ್ತಿ, ಒಳ್ಳೆ ಪಾಸಿಟಿವ್ ಒಂದು ವ್ಯಕ್ತಿ. ಸೊ ಹಾಗಾಗಿ ಇದುವರೆಗೂ ಕೂಡ ಅವರು ನಾಗಿಣಿ ಸೀರಿಯಲ್ ಮುಗಿಯವರೆಗೂ ರಾಕಿಂಗ್ ಸ್ಟಾರ್ ಅವರ ತಂಗಿ ಆಗ್ಬೇಕಂತ ಗೊತ್ತೇ ಇಲ್ಲ. ಎಲ್ಲೂ ಕೂಡ ಅವ್ರ ಹೆಸರು ಬಳಸದೆ ಇಷ್ಟು ಎತ್ತರಕ್ಕೆ ಬೆಳೆದಿರೋದು ನಿಜಕ್ಕೂ ಗ್ರೇಟ್. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಅವ್ರ ಬಗ್ಗೆ ಅವ್ರಿಗೂ ಇವ್ರಿಗೂ ಆಗಲ್ಲ ಅಂತಂದ್ರೆ ಪುಷ್ಪಾ ಮೇಡಮ್ ಅವರು ಅವ್ರ ಪರ್ಸನಲ್ ಆಗಿ ಬಹಳ ಅತಿರೇಕವಾಗಿ ಬಹಳ ಪರ್ಸನಲ್ ಮಾತಾಡೋದು ತಪ್ಪು ಅಂತ ಅನ್ಸುತ್ತೆ. ಸೊ ಹಾಗಾಗಿ ದೊಡ್ಡಮ್ಮ ಆದ್ರೂ ಸಹಿ, ನಮ್ಮ ಅಮ್ಮ ಆದ್ರೂ ಸಹಿ, ಪುಷ್ಪಾ ಅಮ್ಮ ಅಂದ್ರೂ ಸಹಿ, ಬೇರೆ ಕಲಾವಿದನ್ನ ಗೌರವಿಸೋದನ್ನ ಕಲಿಬೇಕಂತ ಪುಷ್ಪಾ ಮೇಡಮ್ ಅವರು ಟ್ರೋಲ್ಗೆ ಅಂತ ಮಾತಾಡ್ತಾರೋ ಅಥವಾ ಟ್ರೋಲ್ ಆಗುತ್ತೆ ಅಂತ ಮಾತಾಡ್ತಾರೋ ಗೊತ್ತಿಲ್ಲ. ಅವ್ರು ಮಾತಾಡಿದ್ರು ಎಲ್ಲ ಕೂಡ ಟ್ರೋಲ್ ಆಗುತ್ತೆ. ಸೊ ಅವ್ರಿಗೆ ಗೊತ್ತಿದ್ರು ಈ ತರ ಯಾಕೆ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಸಂಬಂಧಿಕರೇ ಆದ್ರೂ ಕೂಡ ಒಂದು ಕಲಾವಿದ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಬಹಳ ಪರ್ಸನಲ್ ಆಗಿ ಯಾವ ಸೀಮೆ ಹೀರೋಯಿನ್ ಅಂದಿರೋದು ನಿಜಕ್ಕೂ ತಪ್ಪು ಅಂತ ನನಗನ್ಸುತ್ತೆ. ಒಂದು ಸಾಂಗ್ ಜಸ್ಟ್ 4 ರಿಂದ 5 ಅವರ್ ಒಳಗಡೆ, ಅಂದ್ರೆ ಗಂಟೆಗಳ ಒಳಗಡೆ 50 ಲಕ್ಷ ಜನರ ಮೊಬೈಲ್ಗೆ ತಲುಪುತ್ತೆ. ಅದು ಇಂಪ್ರೆಷನ್ ಬಂದು ಕೋಟಿ ಹೋಗಿರುತ್ತೆ. 50 ಲಕ್ಷ ವೀಕ್ಷಣೆಗಳನ್ನ ಪಡೆದುಕೊಳ್ಳುತ್ತೆ ಅಂತಂದ್ರೆ ಅದು ಲಿರಿಕಲ್ ವಿಡಿಯೋ. ಆ ಕ್ರೇಜ್ಗಂತೂ ಕೊನೆಯೇ ಇಲ್ಲ. ಕರ್ನಾಟಕದಲ್ಲಿ ಈ ಮಟ್ಟಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹವಾ ಅಥವಾ ಒಂದು ಕ್ರೇಜ್ ಅಂತಂದ್ರೆ ಅದು ನಟ ದರ್ಶನ್ ರವರಿಗೆ ಅಂತಂದ್ರೆ ತಪ್ಪಾಗೋದೇ ಇಲ್ಲ. ಹೌದು, ನಾನು ಕಟ್ಟಿರುವ ಕಟ್ಟುಕತೆ. ಆದ್ರೆ ನಿಮ್ಮ ಮಗಳಲ್ಲ, ನನ್ನ ಮಗಳಲ್ಲ. ಅಂದ್ರೆ ನನ್ನ ಮಗಳು ಅಂತ ನೀವು ಇದುವರೆಗೂ ಹೇಳಿದ್ದೆಲ್ಲ ಕಟ್ಟುಕತೆ. ಹೌದು ಸರ್, ಹೇಳಂಗಿಲ್ಲ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ತಡ್ಕೊಳಕ್ಕಾಗಲ್ಲ. ಈಗ ನೀವು ಈ ಹೇಳಿದ ಸುಳ್ಳಿಗೆ ಶಿಕ್ಷೆ ಇಲ್ವಾ? ಏನಕ್ಕೆ ಶಿಕ್ಷೆ ಆಗ್ತದೆ? ಅಂದ್ರೆ ನೀವು ನಂಬಿಸಿದ್ರಿ ಅನನ್ಯ ಭಟ್ ನನ್ ಮಗಳು ಅಂತ, ಇಡೀ ರಾಜ್ಯ ಜನರು ನಿಮ್ ಬಗ್ಗೆ ಅನುಕಂಪ ತೋರಿಸಿದ್ರು. ಶಿಕ್ಷೆ ಯಾಕಾಗತ್ತೆ ಗುರು? ಈ ಟೈಮಲ್ಲಿ ನಾನು ಹೇಳ್ಬೇಕೇನಮ್ಮ. ಈಗ ನೀವು ಅನನ್ಯ ಭಟ್ ಅಂತ ಇಷ್ಟು ಜನ ನಂಬ್ಕೊಂಡ್ಬಿಟ್ಟಿದ್ರು. ಅಯ್ಯೋ ಅನನ್ಯ ಭಟ್, ಸುಜಾತಾ ಭಟ್ ಅಲ್ಲ, ಈಗ ಅವ್ರಿಗೆ ಎಲ್ರಿಗೂ ಶಾಕ್ ಆಗುತ್ತಲ್ವಾ ಜನರಿಗೆ? ಮತ್ತೊಂದು ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಹೀರೋಯಿನ್ ಈಗ ಆಲ್ರೆಡಿ ಫಿಕ್ಸ್ ಆಗಿದಾರಂತೆ, ದೀಪಿಕಾ ದಾಸ್ ಅಂತೆ. ಅವ್ರಿಗೂ ನಮಗೂ ಆಗದೇ ಇಲ್ಲ. ನೀವು ಅದನ್ನ ಕೇಳಲೇಬಾರ್ದು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾವ ದೊಡ್ಡ ಹೀರೋಯಿನ್ ರೀ ಅವಳು? ಅವಳನ್ನ ಹಾಕಕ್ಕೆ ಅವಳು ಯಾವ ದೊಡ್ಡ ಹೀರೋಯಿನ್? ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ
ಅವಳು ಯಾರಮ್ಮ, ಅವಳು ಯಾವ ಸಿನಿಮಾ ಸಾಧನೆ ಮಾಡಿದಾಳೆ ಅಂತ ಅವಳನ್ನ ಹಾಕ್ತಾರೆ ಅಂತ ಹೇಳ್ತೀವಿ. ಯಾಕೆ ಅವ್ರನ್ನ ತಂದು ಇಲ್ಲಿ ಕೇಳ್ಬಿಟ್ರೆ ನನ್ ಮಗ ನೋಡೋ ನನ್ಗ್ ಬೈಯಲ್ವಾ? ದೀಪಿಕಾ ದಾಸ್ ದೊಡ್ಡ ಹೀರೋಯಿನ್ ಅಲ್ಲ, ಎಲ್ಲೂ ಸಾಧನೆ ಮಾಡಿಲ್ಲ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನಾವು ನಮ್ ರಾಧಿಕನ್ ಕೆಜಿ ಗಟ್ಲೆ ಚಿನ್ನ ಕೊಡ್ಸಿದೀನಿ ನಾನು. ಆ ಕೆಜಿ ಗಟ್ಲೆ ಚಿನ್ನ ತರೋಕ್ ನಾನೇ ಹೋಗಿದ್ದು. ನಮ್ ಎಷ್ಟು ಬಂದಿರ್ಲಿಲ್ಲ ಅಥವಾ ಇನ್ಯಾರೋ ಅವ್ರ ತಾಯಿ ಬಾಬ್ ಬಂದು ಕರ್ಕೊ ಹೋಗಿದ್ವಿ ಅಷ್ಟೇ. ಅಂದ್ರೆ ಕೊಡ್ಸಿದ್ ನಾವೇ. ಆದ್ರೆ ನಮ್ಮನೇಲಿ ಇನ್ನೊಬ್ರವ್ರು ಒಂದ್ 20 ಜನ ಜೊತೆ ಕರ್ಕೊಯ್ತಾರೆ ಇದ ಅಂತ. ಅಷ್ಟನ್ನೇ ನಮ್ಮನೇಲಿ ಮೊದ್ಲಿಂದ ಅದ್ ಪದ್ಧತಿ. ಈಗ ನಾನ್ ಸಿನಿಮಾ ಮಾಡ್ಬೇಕಾದ್ರು ಯಶನ್ ಕೇಳಿ ಯಶ್ ಹತ್ರ ದುಡ್ಡು ಇಸ್ಕೊಂಡು ಯಶ್ಗೆ ಭಯಭಕ್ತಿಯಾಗಿ ಮಾಡ್ಬೇಕು ಅನ್ನೋದಿಲ್ಲ. ನಾನು ಯಜಮಾನ್ರು ಡಿಸೈಡ್ ಮಾಡಿದ್ವಿ, ಆಯ್ತು ಇನ್ನ ನಾವೇನಾದ್ರು ಮಾಡೋಣ ಅಂತ ಮಾಡಿರೋದು. ಬಟ್ ಹಾಗಂತ ಯಶಗೆ ಗೊತ್ತಾಗಲ್ಲ ಅಂತ ಏನಿಲ್ಲ, ಗೊತ್ತಿರುತ್ತೆ, ಕೇಳಕ್ ಬರಲ್ಲ ಅವನು. ಈಗ ಅಮ್ಮ ಏನೋ ಮಾಡ್ತಾರೆ, ಎಲ್ಲ ನಾನೇ ಮಾಡಿರೋದಲ್ವ ಮೊದ್ಲಿಂದ. ಈಗ ಅವ್ನು ಏನ್ ಮಾಡ್ತಿದ್ರು ನಾವು ಕೇಳಕ್ ಹೋಗಲ್ಲ, ಯಾಕೆಂದ್ರೆ ಅವ್ನಿಗೆ ತಿಳುವಳಿಕೆ ಇದೆ, ಅವ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ. ದಿನ ಬೆಳಿಗ್ಗೆ ಆ ವಿಷಯ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ ನಮ್ಮನೆ. ನಮ್ಮನ್ನೆಲ್ಲ ಪೇಮೆಂಟ್ ಗಿರಾಕಿಗಳು ಇವತ್ ನೋಡ್ರಿ, ನಾನಾಗಿರ್ಬೋದು, ವಸಂತ ಗಿಳಿಯರ್ ಆಗಿರ್ಬೋದು, ವಿಕಾಸ್ ಶಾಸ್ತ್ರಿ ಆಗಿರ್ಬೋದು, ನಾವೆಲ್ಲ ಬಾಡಿಗೆ ಮನೇಲಿ ಇದೀವ್ರಿ. ನಮಗ್ 16,000 ಸ್ಕ್ವೇರ್ ಫೀಟ್ ಜಾಗ ಇಲ್ಲ. ನಮ್ಮನೆ 3 ಫ್ಲೋರ್ ಎತ್ತಲಿಲ್ಲ. ತಗೊಂಡ್ವಿ. ಯಾಕೆ ತಗೊಂಡ್ವಿ? ನಮಗ್ ಗೊತ್ತಿದ್ದು ಒಂದೇ, ನಾವೆಲ್ಲ ಓದ್ಕೊಂಡು ಬಂದಿದ್ವಿ. ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡ್ತಾ ಇದ್ದವನು ಓದ್ಕೊಂಡು ಬಂದಿರ್ಲಿಲ್ಲ, ಎ ವಿಡಿಯೋ ನೋಡ್ಕೊಂಡು ಬಂದಿದ್ದ. ಅವನು ಎ ವಿಡಿಯೋ ನೋಡಿ ಬಂದವನು, ನಾನು ದಾಖಲೆಗಳನ್ನು ಓದ್ಕೊಂಡು ಬಂದವನು. ನನಗೂ ಅವ್ರಿಗೂ ವ್ಯತ್ಯಾಸ ಇದೆ. ಸೊ ಹಾಗಾಗಿ ಆ ಟೀಕೆಗಳು ನಮ್ ಕಣ್ಣಿಗೆ ಕಾಣಿಸಿದ್ರು ನಮ್ ತಲೆಗೆ ಬರಲಿಲ್ಲ. ಮಾಡಿದೀವಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟಿದಾಗಿದ್ದ ಸಾಯ ತಕ ಬರೀ ನೋವಲ್ಲೇ ಆಗೋಯ್ತಲ್ಲ. ಒಬ್ರು ಒಳ್ಳೇದ್ ಮಾಡ್ಬಿಟ್ಟು ನಾನು ಕೆಟ್ಟೋಲ್ಲ. ನಾನಿವಾಗ ಹೊರಗಡೆ ಬಂದಿರ್ಲೆ ಆಂಬುಲೆನ್ಸ್ ಬಡ್ಕೊಂತಾ ಇದೆ. ಈ ನಮ್ ಜನಗಳೇನು ಅಂದ್ರೆ ಪಾಪ ಅವ್ರಿಗೆ ಮನೆಗೆ ಹೋಗೋದು ತುಂಬಾ ಅರ್ಜೆಂಟ್ ಆಗ್ಬಿಟ್ಟೈತೆ. ಎಷ್ಟು ಸೈರನ್ ಹಾಕಿದ್ರು ಕೂಡ ನೋಡಿ, ಆ ಕಡೆನೂ ಒಂದು ಹೋಗ್ತಾ ಇದೆ, ಈ ಕಡೆ ಒಂದು ಹೋಯ್ತು. ಅವಾಗ್ಲೇನೆ ಸೈರನ್ ಹಾಕಿದ್ರು ಕೂಡ ನಮ್ ಜನಗಳು ಜಾಗ ಕೊಡಲ್ಲ. ಅದೇ ಇವತ್ತೊಂದು ದಿವ್ಸದಲ್ಲಿ ರೋಡಲ್ಲಿ ಓಡಾಡ್ತಾರಲ್ಲ, ನಾಳೆ ದಿನ ಅವ್ರ ಮನೆಯವರು ಆಂಬುಲೆನ್ಸ್ ಒಳಗಡೆ ಇರ್ತಾರಲ್ಲ ಒಂದಲ್ಲ ಒಂದ್ ದಿವಸ, ಅವತ್ತು ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ನಮ್ ಜನಗಳು ಇರ್ಬೇಕು, ಆದ್ರೆ ಇಷ್ಟೊಂದೆಲ್ಲ ಸ್ವಾರ್ಥಿಗಳು ಇರಬಾರ್ದು ಯಾವತ್ತೂನುವೆ. ಅದೇನ್ ಬುದ್ಧಿಗಳು ಕಲ್ತಿದಾರೋ ದೇವರಾಣೆಗೂನು ಇರಿಟೇಷನ್ ಆಗ್ಬಿಡ್ತು ನನ್ಗೆ. ಆಂಬ್ಯುಲೆನ್ಸ್ಗೆ ಜಾಗ ಬಿಡ್ತಾ ಇಲ್ಲ ಪಾಪ. ಅಲ್ಲಿ ಒಳಗಡೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಾರೆ. 5 ನಿಮಿಷ ಇವ್ರು ಮನೆಗೆ ಲೇಟ್ ಆಗೋರು ಏನಾಗೋಯ್ತದೆ, ಏನಾರ ಇವ್ರ ಅಪ್ಪನ ಗಂಟೆ ಏನಾರ ಹೊಂಟಾಗ್ ಬಿಡುತ್ತಾ? ಸೈಡ್ ಕೊಟ್ಬಿಟ್ಟು ನಿಂತ್ಕೋಬೇಕು ತಾನೆ. ಏನ್ ಜನಗಳು ಬುದ್ಧಿ ಕಲ್ತವ್ರು ಭಗವಂತ ಒಬ್ಬಂಗ್ ಮಾತ್ರ ಗೊತ್ತಪ್ಪ. ಇದಕ್ಕೇನೋ ನೀವೇ ಆನ್ಸರ್ ಮಾಡ್ರಪ್ಪ. ಜಾಗ ಕೊಡ್ಬೇಕೋ ಕೊಡ್ಬಾರ್ದು ಆಂಬ್ಯುಲೆನ್ಸ್ ಹೋಗ್ಬೇಕಿದ್ರೆ ಅಂತ ಯಾವ ಜಾಗ ಕೊಡಲ್ಲ ಅಂತ ಇವ್ರಿಗೆ ಶೇರ್ ಮಾಡಿ ವಿಡಿಯೋನ. ಈ ಮೊಹಮ್ಮದ್ ಸಮೀರ್ ಬಂದ ಮೇಲೆ ಇಡೀ ಕರ್ನಾಟಕದ ನೆಮ್ಮದಿಯನ್ನ ಹಾಳು ಮಾಡಿದ ಕುಖ್ಯಾತಿ ಅವನಿಗೆ ಸಲ್ಲತ್ತೆ. ಅಂದ್ರೆ ನಾನು ಹೇಳೋದು, ಷಡ್ಯಂತ್ರದ ಭಾಗವಾಗಿ ಅವ್ರು ಬರೆದ ಸ್ಕ್ರಿಪ್ಟ್, ಅವ್ರು ಮಾಡಿದ ವಿಡಿಯೋ ಎಲ್ಲ ಜನ ನೋಡಿ ಏನು ನೀವೀಗ ಹೇಳ್ದಂಗೆ ಧಗಿಸಿ ಒಳಗಡೆಯಿಂದ ಅವ್ರಿಗೆಲ್ಲ ಹಿಂಗ ಧರ್ಮಸ್ಥಳ ಯಾವ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀರಿ? ನೀವು ನಂಬಿದ ಶ್ರದ್ಧಾ ಕೇಂದ್ರ, ನಿಮ್ಮ ತಂದೆ ನಂಬಿದ ಶ್ರದ್ಧಾ ಕೇಂದ್ರ, ನಿಮ್ಮ ತಾತ ನಂಬಿದ ಶ್ರದ್ಧಾ ಕೇಂದ್ರ, ಅದರ ವಿರುದ್ಧ ನೇರ ಒಂದು ಎ ವಿಡಿಯೋ ನೋಡಿ. ಅದು ಒಬ್ಬ ಇಸ್ಲಾಂ ಯುವಕ ಮಾಡಿರೋದು. ನೇರ ಅವನಿಗೇನ್ ಗೊತ್ತು? ಸೌಜನ್ಯ ಕೇಸ್ ಆದಾಗ 6ನೇ ಕ್ಲಾಸಲ್ಲಿ ಓದ್ತಾ ಇದ್ದ ಅವನು. ಅವನಿಗೇನ್ ಗೊತ್ತು? ಆ 6ನೇ ಕ್ಲಾಸಲ್ಲಿ ಓದ್ತಿದ್ದ ಮೂರ್ಖ ಒಬ್ಬ 20 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಪತ್ರಕರ್ತನಿಗೆ ಅನ್ಪ್ರೊಫೆಷನಲ್ ಅಂತ ಮಾತಾಡ್ತಾನೆ. ಅವನ ವಿಡಿಯೋ ನೋಡಿ ಎಲ್ಲ ನಂಬಿ ಜನ ಎಷ್ಟು ನಂಬಿದ್ರು ಅಂತಂದ್ರೆ, ನನ್ನ ಕುಟುಂಬವನ್ನು ಬೀದಿಗೆ ತರಕ್ ರೆಡಿ ಇದ್ರು. ಯಾರಾದ್ರೂ ಧರ್ಮಸ್ಥಳದ ಪರ ಬಂದು ಮಾತಾಡಿದ್ರೆ ಅವ್ರನ್ನ ವಾಚಾಮಗೋಚರ ನಿನ್ಸಿದ್ರು. ದೇವರು ಇಂತಿದೆ ತಿನ್ನು ಅಂತ ಹೇಳಿದಾನ ನಮ್ಗೆ? ನಾವು ಮಾಡ್ಕೊಂಡಿರೋದು, ದೇವರು ಏನು ಹೇಳಿಲ್ಲ. ಆಗ ಬೇಡರ ಕಣ್ಣಪ್ಪನಿಗೆ ಮಾಂಸದ ಇದು ಮಾಡಿದ್ದ, ಎಂತದು ನೈವೇದ್ಯ ಮಾಡಿದ. ಅವನಿಗೆ ಯಾಕೆ ದೇವರು ಪ್ರತ್ಯಕ್ಷ ಆದ? ದೇವರು ಒಲದ? ದೇವ್ರು ಜಾತಿ ಮಾಡ್ಕೊ ಅಂತ ಹೇಳಿದ್ನ? ಯಾವ್ದಾದ್ರು ಧರ್ಮ ಜಾತಿ ಮಾಡ್ಕೊ ಅಂತ ಹೇಳಿತ? ನಾವು ನಮ್ ಸ್ವಾರ್ಥಕ್ಕೆ ಮಾಡ್ಕೊಂಡಿರೋದು. ಹಾಗಾದ್ರೆ ರಾತ್ರಿ ತಿಂದ್ಬಿಟ್ಟು ಬೆಳಿಗ್ಗೆ ಹೋಗ್ಬೋದಾ? ಸುಮ್ನೆ ಇವೆಲ್ಲ ಮೌಢ್ಯಗಳು, ಇವೆಲ್ಲ ನಂಬಿಕೆಗಳು ಇರಬಾರದು ಅಂತಲ್ಲ. ಆ ನಂಬಿಕೆಗಳು ಮೌಢ್ಯಗಳಿರಬಾರ್ದು, ಮೌಢ್ಯಗಳನ್ನ ಕೂಡಿರಬಾರ್ದು ಅಷ್ಟೇ. ನನಗೂ ದೇವ್ರ ಬಗ್ಗೆ ಗೌರವ ಇದೆ, ದೇವ್ರಿದಾನೆ. ಹಾಗಾದ್ರೆ ಬಸವಣ್ಣ ಯಾಕೆ ಹೇಳ್ದ? ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ದೇಹವೇ ದೇಗುಲ
ಶಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂತ ಯಾಕೆ ಹೇಳ್ದ? ಇತ್ತೀಚೆಗೆ ಎಲ್ ನೋಡಿದ್ರು ರೇಪು ರೇಪು ರೇಪು. ಯಾವ್ದ್ರಿ ಅದು ರೇಪು? ಏನ್ ಅಂತ ಸುಖ ಸಿಗುತ್ತಾ ಹಾಳ್ ರೇಪಲ್ಲಿ? ನೀವು ಅದೇ ಒಂದು ಹೊಟ್ಟೆಯಿಂದ ಹುಟ್ಟಿರ್ತೀರ ತಾನೆ, ಅದೇ ಹೆಣ್ಣಿಂದ ತಾನೆ ಈಚೆ ಬಂದಿರ್ತೀರ. ಸೂಳೆ ಮಕ್ಳುಗಳ ಒತ್ತುಡ್ಸಂದೇನ ರೇಪು ರೇಪು ರೇಪು. ಆ ಮಗು ಕಿವಿ ಕೇಳಿಸಲ್ಲ, ಮಾತು ಬರಲ್ಲ ಅಂತ ಮಗುನ ಹೋಗಿ ನೀವು ರೇಪ್ ಮಾಡಿ ಸಾಯಿಸಿದ್ರಲ್ಲ. ನೀವು ಹೊಟ್ಟೆ ಅನ್ನ ತಿಂದಿದ್ರ ಅಥವಾ ಯಾರನ್ನಾರ ಕಕ್ಕ ತಿಂದಿದ್ರ? ನಿಮ್ಗೆ ಮನುಷ್ಯತ್ವ ಅನ್ನೋದೇನೆ ಇಲ್ವಾ? ಥೂ, ಈ ಬಾಳೆಲ್ಲ ಬಾಳ್ತೀರಾ ನೀವುಗಳು. ಯಪ್ಪ ಲೋಫರ್ ನನ್ ಮಕ್ಳ, ನಿಮ್ಗಳ್ಗೆ ಏನ್ ಮಾಡ್ಬೇಕಂದ್ರೆ ಪಬ್ಲಿಕ್ ಅಲ್ಲಿ ನಿಮ್ ಸಾಮಾನುಗಳಿಗೆ ಇಟ್ಕೆ ಕಟ್ಬಿಟ್ಟು ನ್ಯಾತ್ ಹಾಕಿಸ್ಬೇಕು. 5 kg 10 kg ಇಟ್ಕೆ ಕಲ್ ಕಟ್ಬಿಟ್ಟು ನ್ಯಾತ್ ಹಾಕ್ಬೇಕು. ಸೂಳೆ ಮಕ್ಳ ದರದ್ ಸಹಿತ ತಿತ್ಕ ಬಿದ್ದೋಗ್ಬಿಡ್ಬೇಕು ನಿಮ್ಗೆ. ಅವಾಗ್ಲೇನೆ ರೇಪಿಸ್ಟ್ ಸೂಳೆ ಮಕ್ಳುಗಳಿಗೆ ಭಯ ಭೀತಿ ಬರೋದು. ದಯವಿಟ್ಟು ಮಾಧ್ಯಮದವರು ಸ್ವಲ್ಪ ಹುಡುಗಿ ಕಡೆ ಗಮನ ಕೊಡಿ. ದಯವಿಟ್ಟು ಹುಡುಗಿಗೆ ನ್ಯಾಯ ಸಿಗೋ ತರ ಮಾಡಿ ಪ್ಲೀಸ್, ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ. ಇಲ್ಲಾಂದ್ರೆ ಪೊಲೀಸ್ನವರೇ ಅವ್ರನ್ನ ಕೊಡಿ, ಹಿಡಿದ್ಬಿಟ್ಟು ಚಪ್ಪಲಿ ಹೊಡೆದು ಸಾಯಿಸ್ತೀವಿ. ಗಣೇಶ ಹಬ್ಬ ಅಂತೂ ಹತ್ರ ಬಂತು. ಹಬ್ಬನ ಎಲ್ರು ಚೆನ್ನಾಗಿ ಆಚರಿಸ್ರಿ, ಯಾರು ರೂಲ್ಸ್ ನ ಬ್ರೇಕ್ ಮಾಡಬೇಡ್ರಿ. ಯಾಕೆ ಕೋಟಿ ಕೋಟಿ ಹಣ ಇದ್ದಾರೆ, ಜೈಲಲ್ಲಿ ಕಂಬಿ ಅಣಿಸ್ಕೊಂತ ಕುಂತಾರೆ. ನ್ಯಾಯಾಂಗದ ಮುಂದೆ ದೊಡ್ಡವರಂತ ಯಾರು ಇಲ್ಲ. ನೀವು ಅಣ್ಣ ಹಿಂದಿದಾನೆ, MLA ಬಿಡ್ಸ್ಕೊಂಡ್ ಬರ್ತಾನೆ, MP ರೆಕಮೆಂಡ್ ಇದೆ ಅಂತ ಯಾರನ್ನು ನಂಬಿ ರೂಲ್ಸ್ ನ ಬ್ರೇಕ್ ಮಾಡಿ ಒಳಗಡೆ ಬುಳಬಾಡ್ರಿ. ಯಾಕಂದ್ರೆ ಅದೇ ಕದ ತಟ್ಟಕ್ 100 ಜನ ಬರ್ತಾರ, ಅದ್ರ ಕಷ್ಟದಲ್ಲಿ ಕೈ ಇಡಕ ಯಾವ ಬೋಳಿ ಮಗನು ಬರಲ್ಲ. ಅರ್ಥ ಆಯ್ತು ಅನ್ಸುತ್ತೆ.